ಹೇ ಗಾಯ್ಸ್ ವೆಲ್ಕಮ್ ಟು ಮಿನಿ ಸೀರೀಸ್ ವ್ಲಾಗ್ 1. ಇವತ್ತು 4 ಗಂಟೆಗೆ ಎದ್ಬಿಟ್ಟು ನಾನು ನಮ್ಮಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಮೆಟ್ರೋ ಸ್ಟೇಷನ್ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಕನೆಕ್ಟ್ ಆಗುತ್ತೆ. ಪ್ಲಾಟ್ಫಾರ್ಮ್ ಎಲ್ಲ ಕಂಡಿಡ್ದು ನಮ್ಮ ಟ್ರೈನ್ ಹತ್ತು ಕುತ್ಕೊಂಡ್ಬಿಟ್ವಿ ನಾವು. ಟ್ರೈನ್ ಈಗ ಹೊರಡಿದೆ. ನಾನು ಬ್ಯಾಂಗ್ಳೂರಿಂದ ಚೆನ್ನೈ ಹೋಗ್ತಿದ್ದೀನಿ. ಹೆಂಗೋ ಫಸ್ಟ್ ಟ್ರೈನ್ ಜರ್ನಿ ಆದಮೇಲೆ ಚೆನ್ನೈಗೆ ನಾವು ಹೆಂಗೋ ರೀಚ್ ಆಗಿಬಿಟ್ವಿ. ಫೈನಲಿ ಲಂಚ್ ಮಾಡೋಣ ಅಂತ ಆಟೋ ಬುಕ್ ಮಾಡಿದ್ವಿ. ಹೇಳಿದ್ಮೇಲೆ ವೆದರ್ ತುಂಬ ಚೆನ್ನಾಗೇ ಇತ್ತು, ಏನು ಅಷ್ಟು ಬಿಸಿಲು ಅನಿಸ್ಲಿಲ್ಲ. ಸೊ ನಾವು ಸೆಲೆಕ್ಟ್ ಮಾಡಿರೋ ಪ್ಲೇಸೇ ಹಂಡ್ರೆಡ್ಸ್ ಬಿಸ್ಟ್ರು. ಇಲ್ಲಿ ಆಂಬಿಯನ್ಸ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು, ಮತ್ತು ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಊಟ ಎಲ್ಲ ಮಾಡಿಬಿಟ್ಟು ಬಿಲ್ ಪೇ ಮಾಡಿಬಿಟ್ಟು ಪಕ್ಕದಲ್ಲಿರೋ ಮಾಲ್ಗೆ ಹೋಗಿದ್ವಿ. ಲಂಚ್ ಮುಗೀತು. ಲಂಚ್ ಮುಗಿಸ್ಬಿಟ್ಟು ಎಲ್ಲಾದರೂ ಶಾಪಿಂಗ್ ಹೋಗೋಣ, ಯಾಕಂದರೆ ತುಂಬ ಬಿಸಿಲಿದೆ ಅಲ್ಲ, ಎಲ್ಲೂ ರೂಮ್ ಮಾಡೋಕ್ಕಾಗಲ್ಲ. ಮಾಲಲ್ಲಿ ಹಂಗೆ ಸುಮ್ಮನೆ ವಿಂಡೋ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಕ್ಯಾಬ್ ಬುಕ್ ಮಾಡಿ ನಾವು ಇನ್ನೊಂದು ಲೊಕೇಶನ್ಗೆ ಹೊರಟ್ಬಿಟ್ವಿ. ಅದು ಕುತ್ಕೊಂಡಿದ್ದಷ್ಟೇ ಜ್ಞಾಪಕ ಇದೆ. ಆಮೇಲೆ ನಾನು ನಮ್ಮಮ್ಮ ಮಲಗಿಬಿಟ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೆಕೆಂಡ್ ಲೊಕೇಶನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಫುಲ್ ಡೆಸರ್ಟ್ ಶಾಪ್ ಅದು. ನನಗೆ ಫೇವ್ರೇಟ್ ಆಗಿರೋ ಡೆಸರ್ಟ್ಸ್ ಎಲ್ಲ ಇಷ್ಟು. ಹೋಗಿದ ತಕ್ಷಣ ಈ ಮೈಲೋ ಶೇಕ್ ಕೊಟ್ಟರು, ವಿಚ್ ವಾಸ್ ಸೋ ರೆಫ್ರೆಶಿಂಗ್. 80 ಡಿಗ್ರಿ ಈಸ್ಟ್ ಅಂತ ಈ ಪ್ಲೇಸು ಬೆಸನ್ ನಗರ್ ಬೀಚ್ ಹತ್ರ ಇರೋದು. ಮತ್ತು ಈ ಡೆಸರ್ಟ್ ತೊಗೊಳ್ಳೋವಾಗ ಒಂದು ಶಾರ್ಟ್ ತೊಗೊಳ್ಳೋಣ ಅಂದರೆ ಫುಲ್ಲು ಗಾಳಿಯಲ್ಲಿ ನನ್ನ ಹೇರ್ಸ್ ಸೆಟ್ಟೇ ಆಗ್ತಿರ್ಲಿಲ್ಲ. ಆದರೆ ಈ ಡೆಸರ್ಟ್ ಅಂತೂ 10 on 10 ರೀ. ನೆಕ್ಸ್ಟ್ ಟೈಮ್ ನಾನು ಯಾವಾಗ ಚೆನ್ನೈಗೆ ಹೋದ್ರು ಈ ಡೆಸರ್ಟ್ ಮರೀದೆ ತಿಂತೀನಿ. ಬೀಚಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ನಮ್ಮಮ್ಮ ತಿರ್ಗಾ ಆಟೋ ಬುಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಟ್ಬಿಟ್ಟು ಸ್ಟೇಷನ್ ಹತ್ರ ಇರೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ನಾವು ಡಿನ್ನರ್ ಪ್ಯಾಕ್ ಮಾಡ್ಕೊಂಡ್ವಿ. ಪ್ಯಾಕ್ ಮಾಡಿದ ತಕ್ಷಣ ಅಲ್ಲಿ AC ವೈಟಿಂಗ್ ಹಾಲ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಚೆಕ್ ಇನ್ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಎಲ್ಲ ಹಾಕಿಬಿಟ್ಟು ಸ್ಕಿನ್ ಕೇರ್ ನನ್ನ ಡಿನ್ನರ್ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಹಂಗೂ ಹಿಂಗೂ ತಿರ್ಗಾ ರಿಟರ್ನ್ ಟ್ರೈನಿಗೆ ಬಂದು ಮಲ್ಗೆ ಬಿಟ್ಟೆ. ಅಷ್ಟು ಟಯರ್ಡ್ ಆಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ. ಸೊ ವ್ಲಾಗ್ ನೋಡಿರ್ತೀರಾ ಅನಿಸುತ್ತೆ. ಸೊ ಹೆಂಗಿತ್ತಂತ ಮರಿದೆ ಕಮೆಂಟ್ ಮಾಡಿ, ಮತ್ತು ಈ ಥರ ವ್ಲಾಗ್ಸ್ಗೆ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್.